ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದ ಕೊನೆಯ ಪುಣ್ಯ ಸ್ನಾನಕ್ಕೆ ಯಾತ್ರಿಗಳ ಕಾತುರ. ಮಹಾ ಕುಂಭಮೇಳದಲ್ಲಿ ಚಿತ್ರ ವಿಚಿತ್ರ ಸಾಧು ಸಂತರು ಮಹಾ ಕುಂಭಮೇಳಕ್ಕೆ ಆಗಮಿಸುತ್ತಿದ್ದಾರೆ. ಕೋಟಿ ಕೋಟಿ ಯಾತ್ರಿಗಳು. ಹಾಗಾದ್ರೆ ಇವತ್ತಿನ ಮಹಾ ಕುಂಭಮೇಳದ ವಿಶೇಷ ಏನು ಇದೇ ಈ ಹೊತ್ತಿನ ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರಿಯಾರ್. ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ. ಇಲ್ಲಿವರೆಗೂ ಕೂಡ ಮಹಾಕುಂಭಮೇಳದಲ್ಲಿ ಯಾತ್ರಿಕರು ಸುಮಾರು 50 ಕೋಟಿಗೂ ಹೆಚ್ಚು ಜನ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಹಾಗಾದ್ರೆ ಪುಣ್ಯ ಸ್ನಾನ ಈವರೆಗೂ ಯಾತ್ರಿಕರ ಆ ಒಂದು ನೂಕುನುಗ್ಗಲು ಹೇಗಿತ್ತು ಅನ್ನೋದರ ಕುರಿತಾಗಿ ಒಂದು ವಿಶೇಷ ವರದಿ ನೋಡೋಣ ಬನ್ನಿ. 32ನೇ ದಿನ ಪೂರೈಸಿದ ಮಹಾಕುಂಭಮೇಳ. 54 ಕೋಟಿಗೂ ಅಧಿಕ ಭಕ್ತರಿಂದ ಪುಣ್ಯಸ್ನಾನ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮ್ಮಿಲನಕ್ಕೆ ಸಾಕ್ಷಿಯಾದ ಮಹಾಕುಂಭಮೇಳ ಆರಂಭವಾಗಿ ಇಂದಿಗೆ 32ನೇ ದಿನ ಪೂರೈಸಿದೆ. ಬರೋಬ್ಬರಿ 55 ಕೋಟಿಗೂ ಹೆಚ್ಚು ಜನ ಸಾಧು ಸಂತರು, ಘಟಾನುಘಟಿ ನಾಯಕರು, ವಿದೇಶಿ ಸನಾತನಿಗಳು ಸೇರಿ ಕೋಟ್ಯಂತರ ಜನ ಪುಣ್ಯಸ್ನಾನ ಮಾಡಿದ್ದಾರೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಸಂಗಮದಲ್ಲಿ ಮಿಂದೇಳುತ್ತಿದ್ದಾರೆ. ಇನ್ನು ಈ ತಿಂಗಳ ಶಿವರಾತ್ರಿವರೆಗೂ ಸಂಗಮ ತಟ ಭಕ್ತರಿಂದ ತುಂಬಿ ತುಳುಕಲಿದೆ. ಪ್ರಯಾಗ್ರಾಜ್ನಲ್ಲಿ ಈಗಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕಾಣಬಹುದು. ಜೊತೆಗೆ ಕುಂಭಕ್ಕೆ ಬರೋ ಯಾತ್ರಿಕರ ಅನುಕೂಲಕ್ಕಾಗಿ ಲಕ್ಷಾಂತರ ಭದ್ರತಾ ಸಿಬ್ಬಂದಿಯನ್ನ ಕೂಡ ನಿಯೋಜಿಸಿದ್ದು, ಭಕ್ತರಿಗಾಗಿ ಯೋಗಿ ಸರ್ಕಾರ ಸಕಲ ಸುವ್ಯವಸ್ಥೆಯನ್ನ ಕಲ್ಪಿಸಿದೆ. ಇನ್ನು 144 ವರ್ಷಗಳ ಬಳಿಕ ನಡೆದ ಅತಿದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭಮೇಳವಾಗಿದೆ. ದಿನೇ ದಿನೇ ಹೊಸ ಹೊಸ ದಾಖಲೆಗಳನ್ನ ಕೂಡ ಬರೀತಿದೆ. ಮಹಾಕುಂಭದ ಕೊನೆಯ ಪುಣ್ಯಸ್ನಾನವು ಮಹಾಶಿವರಾತ್ರಿಯಂದು ಅಂದ್ರೆ ಫೆಬ್ರವರಿ 26, 2025ರಂದು ಅಂತಿಮ ದಿನ ಆಗಿದೆ. ಇದು ಹಿಂದೂಗಳ ಪ್ರಮುಖ ದಿನಗಳಲ್ಲಿ ಒಂದಾಗಿದ್ದು, ಈ ದಿನ ಶಿವನ ಭಕ್ತರಿಗೆ ಪವಿತ್ರ ದಿನವಾಗಿದೆ. ಶಿವರಾತ್ರಿಯಂದು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಪ್ರಾಪ್ತಿ ಆಗುತ್ತದೆ ಎಂಬ ನಂಬಿಕೆ ಹಿಂದೂಗಳದ್ದಾಗಿದೆ. ಈ ಮಹಾಮೇಳಕ್ಕೆ ಕೇವಲ ಭಾರತೀಯರಷ್ಟೇ ಅಲ್ಲದೆ ವಿದೇಶಿ ಭಕ್ತರು ಕೂಡ ಸಾಗರೋಪಾದಿಯಲ್ಲಿ ಆಗಮಿಸಿ ಪುಣ್ಯಸ್ನಾನ ಮಾಡುತ್ತಿದ್ದಾರೆ. ಸಂಗಮದಲ್ಲಿ ಹಿಂದೂ ಸುನಾಮಿ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಮೊದಲ ದಿನದಿಂದಲೂ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿ ಬೀಡು ಬಿಟ್ಟಿದ್ದು, ಪುಣ್ಯ ನೆಲದಿಂದ ಗ್ರೌಂಡ್ ರಿಪೋರ್ಟ್ ಮಾಡೋ ಮೂಲಕ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ನಿಮ್ಮ ಮುಂದಿಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳದಲ್ಲಿ ಮಾಘ ಹುಣ್ಣಿಮೆಯ ನಂತರ ಕೊಂಚ ಮಟ್ಟದಲ್ಲಿ ಯಾತ್ರಿಕರ ಹರಿವು ಕಡಿಮೆಯಾಗಿತ್ತು. ಇದರೆಲ್ಲರ ಹೊರತಾಗಿಯೂ ಕೂಡ ಲಕ್ಷಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ದೇವಭೂಮಿಯಲ್ಲಿ ಈ ಪವಿತ್ರವಾದಂತಹ ಈ ಕುಂಭಮೇಳವನ್ನ ನೋಡೋದಕ್ಕೆ ಬರುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ಇಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡುತ್ತಿರುವಂತ ಯಾತ್ರಿಕರು ಕೋಟ್ಯಾಂತರ ಜನ. ಇಲ್ಲಿಯವರೆಗೂ ಕೂಡ 48 ಕೋಟಿಯ 67 ಲಕ್ಷ ಜನರು ಈ ಪವಿತ್ರವಾದಂತ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನೋಡಿ, ನಾನೀಗ ತ್ರಿವೇಣಿ ಸಂಗಮದ ಈ ಪುಣ್ಯವಾದಂತಹ ಈ ಗಂಗೆ, ಯಮುನೆ ಮತ್ತೆ ಅಂತರ್ಗಾಮಿಯಾಗಿ ಸರಸ್ವತಿ ಹರಿಯುವಂತ ಈ ಪುಣ್ಯ ಜಾಗದಲ್ಲಿದ್ದೀನಿ. ಈ ತ್ರಿವೇಣಿ ಸಂಗಮದ ದೃಶ್ಯವನ್ನ ನಿಮ್ಗೆ ತೋರಿಸ್ತೀನಿ. ಮತ್ತೆ ಈ ತ್ರಿವೇಣಿ ಸಂಗಮದಲ್ಲಿ ಇವತ್ತಿಗೂ ಕೂಡ ಸುಮಾರು 31ನೇ ದಿನಕ್ಕೆ ಯಾತ್ರಿಕರ ಹರಿವು ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತ ಯಾತ್ರಿಕರನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನೋಡಿ, ತ್ರಿವೇಣಿ ಸಂಗಮ ಸೇರಿದಂತೆ ಸುಮಾರು 14 ಘಾಟ್ಗಳಲ್ಲೂ ಕೂಡ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಒಮ್ಮೆಯಾದರೂ ಕೂಡ ನಾವು ಮಹಾಕುಂಭಮೇಳದ ಈ 3 ಪೀಳಿಗೆಗೆ ಸಿಗದ ಮಹಾಕುಂಭಮೇಳ ನಮ್ಮ ಪೀಳಿಗೆಗೆ ಸಿಕ್ಕಿದೆ, ಅದನ್ನ ನೋಡ್ಬೇಕು ಅಂತ ಹೇಳಿ ಬರುವಂತ ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಮೋಕ್ಷಕ್ಕೋಸ್ಕರ
ತ್ರಿವೇಣಿಯಲ್ಲಿ ಪ್ರಾರ್ಥನೆಯನ್ನ ಮಾಡೋದು, ತರ್ಪಣವನ್ನ ಅರ್ಪಿಸೋದನ್ನ ನಾವು ನೋಡ್ತಾ ಇದ್ದೀವಿ. ಸುಮಾರು 31ನೇ ದಿನ ಮಹಾ ಕುಂಭಮೇಳ ಆರಂಭ ಆಗಿ ಇಲ್ಲಿಯವರೆಗೂ ಕೂಡ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದು 48,67,67,00,000ದವರೆಗೂ ಕೂಡ. ನೋಡಿ, ಇಲ್ಲಿ ಡುಮ್ಕಿ ಮಾರಿ 3 ಬಾರಿ ಸಂಗಮದಲ್ಲಿ ಡುಮ್ಕಿ ಮಾರಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಹೋಗಿ ನಮಗೆ ಮೋಕ್ಷ ಸಿಗುತ್ತೆ ಅನ್ನುವ ನಂಬಿಕೆ ಇದೆ. ಹಾಗೆ ಗಂಗೆಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಸಂಕಲ್ಪಗಳನ್ನ ಇಲ್ಲಿ ಗಂಗೆಯಲ್ಲಿ ಬೇಡಿಕೊಂಡ್ರೆ ಆ ಸಂಕಲ್ಪಗಳೆಲ್ಲವೂ ಕೂಡ ಈಡೇರುತ್ತೆ ಅಂತೇಳಿ ನೀವು ನಂಬಿದ್ದೀವಿ. ನೋಡಿ, ಅಧಿಕಾರಿಗಳು ಕೂಡ ಇದ್ದಾರೆ, ಆಫೀಸರ್ ಇದ್ದಾರೆ, ಅಲ್ಲೊಬ್ರು ಸಿಬ್ಬಂದಿ ಇದ್ದಾರೆ. ಯಾರೇ ಈ ಫ್ಲೋಟಿಂಗ್ ಬ್ರಿಡ್ಜ್ ನಿಂದ ಈ ಕಡೆಗೆ ಬಂದ್ರು ಕೂಡ ಅವರು ಈ ಫ್ಲೋಟಿಂಗ್ ಬ್ರಿಡ್ಜ್ ನ ಪಕ್ಕಕ್ಕೆ ಬರದ ಹಾಗೆ ಅವರನ್ನ ಕಾವಲು ಕಾಯ್ತಾ ಇರುವಂತ ದೃಶ್ಯವನ್ನು ಕೂಡ ನೋಡ್ತಾ ಇದೀವಿ. ಇಲ್ಲಿರುವಂತ ಮಾತೆಯರು ನೋಡಿ, ನೀವು ಗಮನಿಸ್ತಾ ಇದ್ದೀವಿ, ನಮ್ಮ ವಿಜೆ ಲಕ್ಷ್ಮಿ ತೋರಿಸ್ಬೇಕು. ಇಲ್ಲಿರುವಂತ ಮಾತೆಯರು ಗಂಗೆಯಲ್ಲಿ ಸೆರಗೊಡ್ಡಿ ಬೇಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಇವತ್ತಿನ ದೃಶ್ಯ, ಇದು ಇವತ್ತಿನ ಮಹಾ ಕುಂಭಮೇಳದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇದು ಸೆರಗೊಡ್ಡಿ ಮಾತೆಯಲ್ಲಿ ಬೇಡುವ ಮೂಲಕ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಹೇಳಿ ಬೇಡಿಕೊಳ್ತಾ ಇದ್ದಾರೆ. ಬಂದಿರುವಂತ ಯಾತ್ರಿಕರು ಈ ಸಂಗಮದ, ತ್ರಿವೇಣಿ ಸಂಗಮದ ಪುಣ್ಯವಾದಂತಹ ಈ ಜಲವನ್ನ ತೆಗೆದುಕೊಂಡು ಹೋಗ್ತಿರುವಂತ ದೃಶ್ಯವೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಮಹಾ ಕುಂಭಮೇಳದಲ್ಲಿ, ಈ ಮಹಾ ಸಂಗಮದಲ್ಲಿ ರಿಪಬ್ಲಿಕ್ ಕನ್ನಡ ಡೇ ಒನ್ ನಿಂದ ಇಲ್ಲಿವರೆಗೂ ಕೂಡ ಮಹಾ ಕುಂಭಮೇಳದ ವೈಶಿಷ್ಟ್ಯವನ್ನ, ಪ್ರತಿದಿನದ ಇಲ್ಲಿನ ಮಾಹಿತಿಯನ್ನ, ತ್ರಿವೇಣಿ ಸಂಗಮದ ಈ ಪುಣ್ಯ ಗಳಿಗೆಯನ್ನ, ಸಾಧು ಸಂತರ ಅವರೆಲ್ಲರ ವಿಚಾರಗಳನ್ನ, ಸನಾತನದ ಈ ದೊಡ್ಡ ಶಕ್ತಿಯನ್ನ ಜನರಿಗೆ ಅಥವಾ ಕನ್ನಡಿಗರಿಗೆ, ಇಡೀ ವಿಶ್ವಕ್ಕೆ, ಭಾರತೀಯರಿಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ಭಾರತದ ಈ ಒಂದು ಅಮೃತಗಳಿಗೆ ಇದೆ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಅಮೃತಗಳಿಗೆ ಭಾರತ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಾಕುಂಭ ಮೇಳದಲ್ಲಿ ಸೇರಿರೋದನ್ನ ಬಹುಶಃ ನೋಡ್ಲಿಕ್ಕಿಲ್ಲ. ವಿಶ್ವವೇ ನಿಬ್ಬೆರಗಾಗಿ ನೋಡ್ತಾ ಇದೆ ಭಾರತವನ್ನ. ಒಂದು ಅಮೆರಿಕಾದ ಜನಸಂಖ್ಯೆ 33 ಕೋಟಿ ಆದ್ರೆ ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೇರುವಂತ ಯಾತ್ರಿಕರ ಸಂಖ್ಯೆ 50 ಕೋಟಿಗಿಂತಲೂ ಕೂಡ ಅಧಿಕ ಆಗುತ್ತಂತ ಹೇಳಿದ್ರೆ ಇಲ್ಲೇನೋ ಒಂದು ಶಕ್ತಿ ಇದೆ, ಇಲ್ಲೇನೋ ಒಂದು ಸನಾತನದಲ್ಲಿ ಇದೆ ಅನ್ನೋದನ್ನ ಇವತ್ತು ವಿಶ್ವ ಅರಿತುಕೊಳ್ಳುವಂತ ಸಮಯ ಬಂದಿದೆ. ಆ ಮೂಲಕ ಭಾರತದ ಪೂರ್ವಕಾಲದಲ್ಲಿ ಭಾರತ ವಿಶ್ವಕ್ಕೆ ವಿಶ್ವ ಗುರು ಆಗಿದೆ. ಮಹಾಕುಂಭಮೇಳದಲ್ಲಿ ಸತತ 1 ತಿಂಗಳಿನಿಂದ ಕುಂಭಮೇಳದ ಒಳಗಡೆ ಯಾವುದೇ ವಾಹನಗಳಿಗೆ ಪ್ರವೇಶ ಇರಲಿಲ್ಲ. ಆದ್ರೆ ಈಗ ಜನರ ಹರಿವು ಸ್ವಲ್ಪ ಕಡಿಮೆಯಾದ ಹಿನ್ನೆಲೆಯಲ್ಲಿ ಎಲ್ಲಾ ವಾಹನಗಳಿಗೂ ಕೂಡ ಮಹಾ ಕುಂಭಮೇಳದ ಒಳಗಡೆ ಎಂಟ್ರಿ ಆಗೋದಕ್ಕೆ ಅವಕಾಶ ಇದೆ. ಇದರಿಂದಾಗಿ ಯಾತ್ರಿಕರು ಫುಲ್ ಹ್ಯಾಪಿ ಆಗಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇವತ್ತು 32ನೇ ದಿನ. ಇವತ್ತು ಯಾತ್ರಿಕರ ಸಂಖ್ಯೆ ಪ್ರತಿದಿನದಂತೆ ಇಂದು ಕೂಡ ಯಾತ್ರಿಕರ ಹರಿವು ಹಂಗೆ ಇದೆ ನೋಡಿ. ಆದ್ರೆ ಇವತ್ತು ಎಲ್ಲಾ ರಸ್ತೆಗಳನ್ನು ಕೂಡ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ರಸ್ತೆಗಳಲ್ಲೂ ಕೂಡ ವಾಹನಗಳ ಓಡಾಟಕ್ಕೆ ಅವಕಾಶ ಇದೆ ನೋಡಿ. ಯಾವುದೇ ಇರಲಿ, ಆಟೋ ಇರಲಿ, ಕಾರ್ ಇರಲಿ, ಬೈಕ್ ಇರಲಿ ಅಥವಾ ಯಾವುದೇ ವಾಹನ ಇದ್ರೂ ಕೂಡ ಓಡಾಡೋದಕ್ಕೆ ಅವಕಾಶ ಇದೆ. ಇದು ಪ್ರಮುಖವಾದಂತ ಸರಸ್ವತಿ ಸರ್ಕಲ್. ಇದು ಈ ಸರಸ್ವತಿ ಸರ್ಕಲ್ ನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ವಾಹನಗಳ, ಅದರಲ್ಲೂ ಕೂಡ ಬೈಕ್ ಮತ್ತೆ ಆಟೋವನ್ನ ಹೊರತುಪಡಿಸಿ ಯಾವುದೇ ಕಾರು ಅಥವಾ ಮತ್ತೊಂದಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಎಲ್ಲಾ ವಾಹನಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಅದು ಓಡಾಡೋದಕ್ಕೆ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ ನೋಡಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಸ್ವಲ್ಪ ಜಾಮ್ ಆಗಿದೆ ಕೂಡ. ಯಾಕಂತ ಹೇಳಿದ್ರೆ ಜನರ ಓಡಾಟ, ವೆಹಿಕಲ್ಗಳಲ್ಲಿ ಜನರ ಓಡಾಟ ಇರೋದ್ರಿಂದಾಗಿ, ಮೂವ್ಮೆಂಟ್ ಇರೋದ್ರಿಂದಾಗಿ ಸ್ವಲ್ಪ ಜಾಮ್ ಆಗಿದೆ. ಅಲ್ಲಲ್ಲಿ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಇಲ್ಲೆಲ್ಲ ಹಾಕಿದ್ರು. ಇಲ್ಲಿ ಯಾರಿಗೂ ಕೂಡ ಒಂದು ಸಡೆ ಎಂಟ್ರಿ ಮಾತ್ರ, ಎಕ್ಸಿಟ್ಗೆಲ್ಲ ಅವಕಾಶ ಇರಲಿಲ್ಲ. ಆದ್ರೆ ಇವತ್ತು ಎಂಟ್ರಿ, ಎಕ್ಸಿಟ್ ಎಲ್ಲವನ್ನು ಕೂಡ ಪೊಲೀಸರು ಮಾಡಿರೋದ್ರಿಂದಾಗಿ ಜನರಿಗೆ ಇನ್ನಷ್ಟು ಅನುಕೂಲ ಆಗಿದೆ. ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರಿಗೆ ಸ್ವಲ್ಪ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಈ ಗೇಟ್ ಅನ್ನ ಓಪನ್ ಮಾಡಿದ್ರೆ ಸಂಗಮಕ್ಕೆ, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಈ ಗೇಟ್ ಅನ್ನು ಓಪನ್ ಮಾಡಿರೋದ್ರಿಂದ ಜನರೆಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಈಗ ಅವರಿಗೆ ಬಹಳ ಈಸಿ ಆಗಿದೆ. ವೆಹಿಕಲ್ಗಳಿದಾವೆ ನೋಡಿ, ಕಾರ್ ಓಡಾಟ ಇದೆ, ಬೈಕ್ ಓಡಾಟ ಇದೆ, ಆಟೋ ಓಡಾಟ ಇದೆ, ಟ್ರೀ ಆಟೋಗಳಿದಾವೆ. ಪ್ರತಿಯೊಂದು ಕೂಡ ಇರೋದ್ರಿಂದಾಗಿ ಜನರಿಗೆ ಈಗ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ನೋಡ್ತಿದ್ದೀರಲ್ಲ ನೋಡಿ, ಇದು ಯಾತ್ರಿಕರ ಕ್ರೌಡ್ ಹಿಂಗಿದೆ. ಇವತ್ತು ಸರಸ್ವತಿ ಸರ್ಕಲ್ ನಲ್ಲಿ ಬರುವ ಯಾತ್ರಿಕರು ಈ ರೀತಿಯಾಗಿ ಓಡಾಡ್ತಾ ಇದ್ದಾರೆ. ವಿವಿಐಪಿ ಮೂವ್ಮೆಂಟ್ ಇಂದ ಹಿಡಿದು ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಓಡಾಟದಕ್ಕೆ ಅವಕಾಶಗಳಿದಾವೆ. ಬರೋ ಯಾತ್ರಿಕರು ತಮ್ಮ ವೆಹಿಕಲ್ ಗಳಲ್ಲಿ ಓಡಾಟವನ್ನ ಮಾಡ್ತಾ ಆ ಮೂಲಕ ಸಂಗಮದ ಕಡೆಗೆ ಹೋಗ್ತಾ ಇದ್ದಾರೆ.
ಅಖಾಡಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ಹೋಗೋದಕ್ಕೆ ಈಗ ವ್ಯವಸ್ಥೆಗಳಿದಾವೆ. ಬಹುತೇಕ ನಾಗಸಾಧುಗಳೆಲ್ಲರೂ ಕೂಡ ಖಾಲಿಯಾಗಿರೋದ್ರಿಂದಾಗಿ ಜನರಿಗೆ ಈಗ ನಾಗಸಾಧುಗಳು ನೋಡೋದಕ್ಕೆ ಸಿಗೋದಿಲ್ಲ. ಅದರ ಹೊರತಾಗಿ ಸಾಮಾನ್ಯ ಕ್ರೌಡ್ ಇದೆಯಲ್ಲ ಅವರಿಗೆ ಫ್ರೆಂಡ್ಲಿ ಆಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನ ಮತ್ತೆ ರಸ್ತೆಗಳನ್ನ ಇಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದಾಗಿ, ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದಾಗಿ ಜನರು ಯಾವುದೇ ತಾಪತ್ರೆ ಇಲ್ಲದೆ ಓಡಾಡ್ತಿದ್ದಾರೆ. ಆ ಕಡೆ ನಾಗವಾಸುಕಿಗೆ ಹೋಗೋದಾದ್ರೂ ಕೂಡ ಇದು ಸನಿಹ ಇದೆ, ಈ ಕಡೆ ಅಲೋಪಿ ಮಂದಿರಕ್ಕೆ ಹೋಗೋದಾದ್ರೂ ಸಮೀಪ ಇದೆ, ಹಾಗೆ ತ್ರಿವೇಣಿ ಸಂಗಮಕ್ಕೆ ಹೋಗೋದಾದ್ರೂ ಕೂಡ ಈ ರಸ್ತೆ ಸಮೀಪ ಇರೋದ್ರಿಂದಾಗಿ, ಇದನ್ನ ಓಪನ್ ಮಾಡಿರೋದ್ರಿಂದಾಗಿ ಜನ ಅನಾಯಾಸವಾಗಿ ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವು ಪ್ರತಿದಿನವೂ ಕೂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಇಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನ ಡೇ 1 ನಿಂದ ಜನರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಆ ಮೂಲಕ ರಿಪಬ್ಲಿಕ್ ಕನ್ನಡಿಗರಿಗೆ ಸಂಪೂರ್ಣ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಮೂಲಕ ಜನರಿಗೆ ತಿಳಿಸ್ತಾ ಇದೀವಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಚಿತ್ರ ವಿಚಿತ್ರ ಬಾಬಾಗಳು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಆ ಮೂಲಕ ಸನಾತನದ ರಕ್ಷಣೆಗೆ ನಿಂತಿರುವಂತ ಈ ಬಾಬಾಗಳಲ್ಲಿ ಒಬ್ಬರು ಗೋಡ ಬಾಬಾ. ಕುದುರೆ ಮೇಲೆ ಓಡಾಡ್ತಾ ಬಂದಿರುವಂತ ಯಾತ್ರಿಕರ ಗಮನ ಸೆಳೆದಂತ ಬಾಬಾ ಯಾರು? ಈ ವರದಿ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಈ ದೇವಭೂಮಿಯಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ನಾಗಬಾಬಾಗಳು, ಸಾಧು ಸಂತರು ಹಾಗೆ ಸನ್ಯಾಸಿಗಳ ಸಮಾಗಮದ ಜೊತೆಗೆ ವಿಶೇಷವಾದಂತ ಬಾಬಾಗಳನ್ನ ನಾವು ಕನ್ನಡಿಗರಿಗೆ ಪರಿಚಯ ಮಾಡ್ತಾ ಇದೀವಿ. ಬರೇಲಿಯಿಂದ ಬಂದಿರುವಂತ ಗೋಡಾ ಬಾಬಾ, ಇವ್ರು ಹೋಗೋದೆಲ್ಲ ಕುದುರೆ ಮೇಲೆನೆ, ಹೋಗೋದು ಬರೋದು ಎಲ್ಲ ಕುದುರೆ ಮೇಲೆನೆ. ಈ ಬಾಬಾನ್ ಮಾತಾಡಿಸ್ತೀನಿ, ಎಲ್ಲಿಂದ ಬಂದಿದ್ದಾರೆ, ಅವ್ರ ವಿಚಾರ ಏನು, ಮಹಾಕುಂಭ ಅವ್ರಿಗೆ ಎಷ್ಟು ವಿಶೇಷವಾಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಬಾಬಾ ಹರೇ ನಾರಾಯಣ. हरि नारायण हर हर महादेव। बाबा बोलिए, आप किधर से आए बाबा? आपकी प्रयाग की धरती महाकुंभ में आपका स्वागत है सभी भक्तों का। हम वैसे नाथ नगरी बरेली से बाबा लखनाथ। आपका नाम क्या बाबा? मेरा विजयगिरी। विजयगिरी बाबा। कितना साल से आप घोड़ा से चलता है बाबा? ये तो मैं काफी माने हो गया होगा जब से संन्यास में 10-15 साल से। ये परंपरा पहले से रही हमारे अखाड़ों में, जो परंपरा रही पहले ही, ये गुरु पीरों से पहले से परंपरा रही। क्या अभी तो थोड़ा कम हो गया क्योंकि नया युग आ गया, टेक्नोलॉजी, वरना पहले जो आज से 10-20 साल पहले तो काफी घोड़े, हाथी, ये सब चीजों का अभी थोड़ा कम हो गया। पर इनका महाकुंभ कैसा है बाबा? घोड़ा से आया बरेली से इस टाइम माने सबसे पहले तो हमारे योगी जी महाराज जो कि प्रदेश के इतने स्वयं जिन्होंने इतना बड़ा दिव्य और भव्य कुंभ बनाया है, तो और इसे देख के सभी लोग बड़े अचंभव हैं कि हमारी सनातन की संस्कृति जो झलक रही है। हर देश कंट्री यहाँ आ रहा है, देख रहा है, समझ रहा है, महसूस कर रहा है हर चीज को। तो ये बहुत ही सुंदर है, अपने आप में एक बड़ा अद्भुत है। ನೋಡಿ, ಇದು ಗೋಡಾ ಬಾಬಾ ಅವರ ವಿಚಾರ ಆಗಿದೆ. ಬರೇಲಿಯಿಂದ ಬಂದವರು ಇಲ್ಲಿ ಸನಾತನದ ವಿಚಾರಗಳನ್ನ ಜನರಿಗೆ ತಿಳಿಸೋದ್ರ ಜೊತೆಗೆ ಈಗಿನ ಆಧುನಿಕ ಯುಗದಲ್ಲೂ ಕೂಡ ಕುದುರೆ ಮೇಲೆ ಓಡಾಡ್ತಾ ಬಾಬಾ ಎಲ್ಲರನ್ನು ಕೂಡ ಜಾಗೃತಗೊಳಿಸ್ತಾ ಇದ್ದಾರೆ. ನೋಡಿ, ಬಾಬಾ ಕುದುರೆ ಮೇಲೆ ಓಡಾಡ್ತಿರುವಂತ ದೃಶ್ಯ ನೀವು ಗಮನಿಸ್ತಾ ಇದ್ದೀರಲ್ಲ. ಗೋಡಾ ಬಾಬಾ ನೋಡಿ, ಇವರೇ ಗೋಡಾ ಬಾಬಾ. ಜಟೆ ಅವ್ರ ಜಟೆ ಹೆಂಗಿದೆ ನೋಡಿ. ಕುದುರೆ ಮೇಲೆ ಓಡಾಡ್ತಾ ಅವರು ಈ ಮಹಾಕುಂಭದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಅವರು ಸನಾತನದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಹಾಕುಂಭ ಅಂತ ಹೇಳಿದ್ರೆ ತಮಗೆ ಗೊತ್ತಿದೆ, ಸಾಧು ಸಂತರ ಸಮಾಗಮ ಇದು. ಅವರು ಓಡಾಡ್ತಿರುವಂತ ಕುದುರೆ ಇದು ರಾಜು ಅಂತ ಹೇಳಿ ಅದ್ರ ಹೆಸರು. ಆ ಕುದುರೆಯಲ್ಲಿ ಬಾಬಾ ಮಹಾಕುಂಭದಲ್ಲಿ ಓಡಾಡ್ತಾ ಇದ್ದಾರೆ. ಬರೇಲಿಯಿಂದ ಬಂದಿರುವಂತ ಬಾಬಾ ಸುಮಾರು ಇನ್ನೊಂದು 3-4 ದಿನಗಳ ಕಾಲ ಇಲ್ಲೇ ಇರ್ತಾರೆ. ಆನಂತರ ಅವರು ಕಾಶಿಗೆ ಹೋಗ್ತಾರೆ ಅನ್ನೋದನ್ನ ಬಾಬಾ ಹೇಳ್ತಾ ಇದ್ದಾರೆ. ಪರಂಪರಾಗತವಾಗಿ ಬಂದಿರುವಂತ ಈ ಕುದುರೆ, ಆ ಕುದುರೆಯಲ್ಲಿ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ ಬಾಬಾ ಹೇಳ್ತಾ ಇದ್ದಾರೆ. ಸುಮಾರು 144 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಮಹಾ ಕುಂಭಮೇಳ ಇನ್ನೆಷ್ಟು ದಿನಗಳ ಕಾಲ ಬರಲಿದೆ? ಈ ಮಹಾ ಕುಂಭಮೇಳದಲ್ಲಿ ಎಷ್ಟು ಜನರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ? ಇದೆಲ್ಲದರ ಮಾಹಿತಿಯನ್ನು ಕೊಡ್ತೀವಿ.